ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಅಮ್ಮ ಅಪ್ಪ, ನೀವು ಇಲ್ಲಿದ್ದೀರಾ? ಅಲ್ಲ, ನಿಮ್ಮ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಹಾ, ನಾನು ರಿಂಗ್ ರೋಡ್ ಹತ್ರ ಇದ್ದೀನಿ, ಅಲ್ಲೇ ಬಂದ್ಬಿಡು ಅಂತ ಕಾಲ್ ಮಾಡಿದ್ರಲ್ಲ. ಫೋನ್ ಮಾಡಿದಾಗ ಅಲ್ಲೇ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಪಾಸ್ ಆಗ್ತಾ ಇದ್ದ. ನಂಗೆ ಮನೆವರೆಗೆ ಡ್ರಾಪ್ ಮಾಡಿ ಹೋದ. ಅಲ್ಲ, ಈ ವಿಷಯನ ಕಾಲ್ ಮಾಡಿ ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಹೇಳೋಣ ಅನ್ನಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಯ್ತು ಕಣೋ. ಮನೆಗೆ ಬಂದು ಚಾರ್ಜ್ಗೆ ಹಾಕಿ ಈಗ ಆನ್ ಮಾಡಿದೆ. ಸರಿ, ಈಗ ಹೇಗಿದ್ದೀರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಬೇಡ, ನೀನು ಕೂತ್ಕೋ. ಐ ಆಮ್ ಓಕೆ ಕಣೋ, ಐ ಆಮ್ ಫೀಲಿಂಗ್ ಬೆಟರ್. ಕೂತ್ಕೋ ನೀನು. ಅಲ್ಲ ಅಪ್ಪ, ಕೂತ್ಕೋಪ್ಪ. ನಿಮಗೇನಾಗಿತ್ತು ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ನೀವು ಹೇಳಿದ ಕಡೆ ಹೋಗಿ ಬೀದಿ ಬೀದಿ ಹುಡುಕಿದ್ದೀನಿ ನಾನು. ಸಾರಿ ಕಣೋ, ನನ್ನಿಂದ ನಿನಗೆ ತೊಂದರೆ ಆಯಿತು ಅನ್ಸುತ್ತೆ. ತೊಂದರೆ ಅಲ್ಲ ಅಪ್ಪ, ಟೆನ್ಷನ್ನು. ನೀವು ಮನೆಗೆ ಬಂದಿದ್ದೀರಾ ಅಂತ ವಿಚಾರಿಸೋಕ್ಕೆ ಅಮ್ಮಂಗೆ ಕಾಲ್ ಮಾಡಿದ್ರೆ ಅವರು ಫೋನ್ ಎತ್ತುತ್ತಾ ಇಲ್ಲ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮೋಸ್ಟ್ಲಿ ಪೂಜೆಯಲ್ಲಿ ಇದ್ಲು ಅನ್ಸುತ್ತೆ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ನೀವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ತಾನೆ ಇರ್ತೀರ ತಾನೆ, ಮತ್ತೆ ಯಾಕೆ ಹಿಂಗಾಯ್ತು? ನೀನು ಆ ಗೂಬೆ ಜೊತೆ ಇದೆಯಲ್ಲ, ಅದಕ್ಕೆ ಹೀಗಾಯ್ತು. ಅಪ್ಪ ಅಪ್ಪ ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಏನೋ ಗೊತ್ತಿಲ್ಲ ಕಣ. BP ಶುಗರ್ ಎಲ್ಲ ನಾರ್ಮಲ್ಲೇ ಇದೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬೇಕು. ಮೊದಲು ನಿಮ್ಮ ಬಿಸ್ನೆಸ್ ಟೆನ್ಷನ್ನ ಕಮ್ಮಿ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕೊಡ್ತಿದ್ದೀನಿ ಕಣೋ. ಹೌದು, ನಾನು ಫೋನ್ ಮಾಡಿದಾಗ ನೀನೆಲ್ಲಿದ್ದೆ? ಅದು ಕಾಳಿ ಅಣ್ಣ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸುಮಾನು ಬಂದಿಲ್ಲ? ಸುಮಾ ಬಂದಿದ್ಲು ಅಂತ ಹೇಳಿದ್ರೆ ಅಪ್ಪ ಏನು ಹೇಳ್ತಾರೋ ಏನೋ. ಇಲ್ಲ, ಹೇಳೋದು ಬೇಡ. ಸುಮಾನ? ಇಲ್ಲ ಅಪ್ಪ, ಮೋಸ್ಟ್ಲಿ ನಾನು ಇಲ್ಲಿಗೆ ಬಂದಮೇಲೆ ಅವಳಲ್ಲಿ ಹೋಗಿರ್ಬೇಕು. ಕಳ್ಳ ಬಂದಿದ್ರು ಇಲ್ಲ ಅನ್ನೋ ಥರ ಹೇಳ್ತಿದ್ದಾನೆ. ನೀವಿಬ್ರು ಏನೇ ಕದ್ದು ಮುಚ್ಚಿ ಮೀಟಿಂಗ್ ಮಾಡಿದ್ರು ಈ ಕೇಶವ್ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸಾರಿ ಸಚಿನ್, ನನ್ನಿಂದ ನಿಂಗೆ ತೊಂದರೆ ಆಯಿತು ಅನ್ಸುತ್ತೆ. ನೀನು ಎಲ್ಲಿದ್ದೀಯಾ ಅಂತಲೂ ಕೇಳೋಕ್ಕಾಗಲಿಲ್ಲ. ಇಟ್ಸ್ ಓಕೆ ಅಪ್ಪ, ನಿಮಗೆ ಯಾವ ತೊಂದರೆನೂ ಆಗಲಿಲ್ಲ ಅಲ್ವಾ? ಅಷ್ಟು ಸಾಕು. ಸರಿ, ಈಗ ನೀವು ರೆಸ್ಟ್ ಮಾಡಿ. ಮತ್ತೆ ಇದೇ ಥರ ಏನಾದರೂ ಪೇನ್ ಕಾಣಿಸ್ಕೋತು ಅಂದರೆ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗೋಣ. ಓಕೆ? ಆಯಿತು. ನಾನಿರೋವರೆಗೂ ನೀನು ಸುಮಾ ಒಂದಾಗೋದಕ್ಕೆ ಚಾನ್ಸೇ ಇಲ್ಲ. ಕಳೆ ಒಬ್ಬನೇ ಕುಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಅಯ್ಯೋ, ಏನು ಇಲ್ವಲ್ಲ, ಗುಂಡು ತುಂಡು. ಓ, ಮನ್ಸ ಸರಿ ಇಲ್ ಮ್ಯಾಕ ಗುಂಡು ತುಂಡು ಇಟ್ಕೊಂಡು ಏನ್ ಮಾಡೋದು? ಕಳೆ ನಿನ್ ಬಾಯಲ್ಲಿ ಈ ಮಾತ ಇಷ್ಟೊಂದು ವೈರಾಗ್ಯ ಆಗ್ಬಿಡ್ತಾ? ನಿನ್ ಮಗಳು ನನ್ನ ವೈರಾಗ್ಯಾಗ ಮಾಡವಳೆ. ಕಳೆ, ಇನ್ಮೇಲೆ ಮೇಸ್ ನಡೆಸಕ್ಕಿಲ್ಲ, ನೀನು ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊ ಅಂದಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕುಂತಿದ್ಯಾ? ಬಾಬು, ಅವಳನ್ನ ಹೋಗು ಅಂತ ಹೇಳಿದ್ರೆ ನಂಗೆ ಅಟೊಂದು ಬೇಜಾರಾಯ್ತಿರ್ಲಿಲ್ಲ. ಆದ್ರೆ ಅವಳ ಜೀವನ ಇಟ್ಕೊಂಡ್ರೆ ಮೆಸ್ ನಡ್ಸಕ್ಕಿಲ್ಲ ಅಂತ ಹೇಳ್ದಲ್ಲ, ಅದ್ ನನಗೆ ತಡ್ಕೊಳಕ್ ಆಯ್ತಿಲ್ಲ. ಹೋಗಲ್ಲ, ಅವಳ ನಿರ್ಧಾರ ನನಗೂ ಒಂಥರ ನೋವು ತಂದ್ಬಿಡ್ತು. ನಾನು ಇಟ್ಟು ದಿವಸ ದುಡಿಯೋಕ್ಕೆ ದಾರಿ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅಂತ ಅವಳ ಜೊತೆಗಿರ್ಲಿಲ್ಲ. ಅವಳ ಆಸೆಗೆ ಒತ್ತಾಸೆ ಆಗಿರ್ಬೇಕು ಅಂತ ಅವಳ ಜೊತೆಗಿದ್ದೆ. ಅವಳು ಟೆಂಡರ್ ತಗೋಬೇಕು ಅಂದಾಗ್ಲೂ ಅವಳ ಆಸೆಗೆ ಅಡ್ಡಿ ಆಗಬಾರ್ದು ಅಂತ ನಾನು ಆ ಗೋಲ್ಮಾಲ್ ಮಾಡಿದ್ದು. ನಾನು ಅವಳ ಕನಸಿಗೋಸ್ಕರ ಇಟ್ಟೆಲ್ಲ ಬೆಂಬಲವಾಗಿ ನಿಂತ್ರೆ ಅವಳ ಮೆಸ್ಸೇ ನಡ್ಸಕ್ಕಿಲ್ಲ ಅಂತಳಲ್ಲ, ಇದ್ಯಾವ ನ್ಯಾಯ? ಏನ ಕೋಪದಾಗ ಹೇಳವಳೆ ಅನ್ನಿಸ್ತೈತೆ. ನಾನು ಅಂಕಿತ ಮಾತಾಡ್ತೀನಿ ಇಲ್ಲ. ಬಾಬು, ನಿನ್ನ ಮಗಳನ್ನ ಸಾಮಾನ್ಯ ಅನ್ಕೋಬೇಡ ಬಾಬು. ನಾನು ಚಿಕ್ಕ ವಯಸ್ಸಿನಾಗೆ ಅವಳು ಜಡೆ ಹೇಳ್ದೆ ಅಂತ ಕೋಪದಾಗ ಮಾತ್ಬಿಟ್ಟವಳು. ಅವಳು ದೊಡ್ಡಾಳಾಗ ಗಂಟ
ನಾನು ತಾವು ಮಾತೇ ಆಡಿಲ್ಲ. ಅವಳೊಂದು ಕಿತ ನಿರ್ಧಾರ ಮಾಡಿದ್ರೆ ಮುಗೀತು ಬಾಬು. ನೀನಲ್ಲ, ಆ ಬ್ರಹ್ಮನೇ ಬಂದು ಹೇಳಿದ್ರು ಬದಲಾಗಕ್ಕಿಲ್ಲ. ಕಳೆ ನಂಗೆ ಯಾಕೋ ಸಹನಾ ಮೆಸ್ ನಡೆಸಕ್ಕಿಲ್ಲ ಅನ್ನೋ ನೋವಿಗಿಂತ ನೀನು ಅವಳ ಜೊತೆ ಇದ್ದು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅನಿಸ್ತದೆ. ಕಳ್ಬವ ಕಂಡಿಡಿದ್ಬಿಟ್ಟ. ನಿಂದು ಅವ್ನು ನಂಗೆ ಗೊತ್ತಿಲ್ವಾ? ಅದು ಹೌದು. ಆದ್ರೀಗ ಸಾನಾಯಿ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಮಾಡಿದ ತಪ್ಪೇ ಕಾರಣ ಆಗೋಯ್ತು. ನಾನು ನೋವು ಅದೇ ಬಾಬು, ನನ್ನ ಮೇ ಕಣೆ ಬಾಬು. ಅವಳು ಕೋಪದಾಗ ಹೇಳಿದ್ಲು, ತಿಟ್ಟವಾಗ್ಲೂ ಹೇಳಿದ್ಲು, ಒಟ್ನಾಗೆ ನನ್ನ ಬೇರೆ ಕೆಲಸ ನೋಡ್ಕೊಂತ ಹೇಳವಳೆ. ಅವಳು ಹೇಳಿದ ತಕ್ಷಣ ಹೋಗೋ ಮಗನೆಲ್ಲ ನೀನು? ಚಾನ್ಸೇ ಇಲ್ಲ. ನಿನ್ನ ಮುಂದೆ ಹತ್ತು ಕಣ್ಣೀರಾಗ್ದಂಗೆ ಅವಳ ಮುಂದೆನೂ ಕಣ್ಣೀರಾಕಿ ಕಾಲಕ್ಕೆ ಬಿದ್ದು ಬೇಡ್ಕೊಂಡಾರು ಸರಿ, ನಾನು ದೂರ ಮಾಡಬೇಡ ಅಂತ ಅವಳ ಜೊತೆಗೆ ಇರ್ತೀನಿ. ಥೂ ನನ್ನ ಮಗನೇ, ಗಂಡಿನ ಜಾತಿಗೆ ಅವಮಾನ ಕಾಣಲ ನೀನು. ಹೋಗ್ ಬಾಬು, ಪ್ರೀತಿಸ್ತವಳನ್ನ ಬಿಟ್ರೆ ನಾನೆಂತ ಗಂಡಸು? ಸರಿ ಆಯಿತು, ನನ್ನ ಮಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂದರೆ ಸಾನಂತಾವು ನಾನು ಅಂಕಿತ ಮಾತಾಡ್ತೀನಿ. ಬಾಬು ಹೆಂಗೂ ಮಾತಾಡೋದು ಮಾತಾಡ್ತೀಯ, ಹಂಗೆ ನನ್ನ ವಿಷಯನೂ ಸೇರ್ಸ್ ಮಾತಾಡು. ನೀನು ಹೇಳಿದ ತಕ್ಷಣ ಮಾತಾಡೋಕೆ ಆಯ್ಕಿಲ್ಲ, ಸಮಯ ಬಂದಾಗ ನಾನೇ ಮಾತಾಡ್ತೀನಿ. ಆಸ್ಪತ್ರೆಯಿಂದ ಬಂದಿದ್ಯಾ, ಬಾ ಉಣ್ ಮಕ್ಕಳಿವಂತ. ಬಾಬು ನಾನು ಬಾರ ಅಲ್ಲ ಬಾಬು, ಬಾರ. ಹೇಳ ಪ್ರತಾಪ, ಏನೋ ಮಾತಾಡ್ಬೇಕಂತ ಹೇಳಿದೆ. ನಿಮ್ ತಾಯಿ ಅಂತ ಹುಲಿ ಪಕ್ಷದಿಂದ ಹೊರಗಡೆ ಹೋದ್ಮೇಲೆ ನಮ್ಮಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ದಿರೋ ತರ ಆಗ್ಬಿಟ್ಟಿದ್ಯಣ್ಣ. ಇದ್ಯಾಕ್ಲ ಹೆಂಗಂತ್ಯ? ಪಕ್ಷ ನಿಮ್ನ ಸಂದಾಗ ನೋಡ್ಕೋದೈತಲ್ಲ. ಬರೀ ಕುತಂತ್ರಿಗಳು ನೀತಿ ಭ್ರಷ್ಟೆಲ್ಲ ಪಕ್ಷದೊಳಗಡೆ ಜಾಯ್ನ್ ಆದ್ರೆ ಎಲ್ಲಣ್ಣ ಚೆನ್ನಾಗಿರುತ್ತೆ ಪಕ್ಷ. ಅಲ್ಲ ಕಣ್ರಲ್ಲ, ನೀವು ಹೇಳೋದು ನೋಡಿದ್ರೆ ಅಮ್ಮ ಇಲ್ಲ ಅಂದಮೇಲೆ ಪಕ್ಷನೇ ಇಲ್ಲ ಅಂತ ಹೇಳಂಗಿದ್ರಲ್ಲ. ಕರೆಕ್ಟಾಗಿ ಹೇಳ್ದೆ ಮುಗಿಸಿ. ಆದ್ರೆ ಈಗ ಜಾಗಕ್ಕೆ ಬೆಲೆ ಇಲ್ದಿರೋಲ್ಲ ಕುತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದಾರೆ, ಅದೇ ಬೇಜಾರಾಗ್ತಾ ಇರೋದು. ಯಾರಲ್ಲ ಬತ್ತವ್ರ? ನಿಮ್ ತಾಯಿ ಜಾಗಕ್ಕೆ ಆ ರಾಧಾ ಕೂರ್ಬೇಕು ಅಂತ ಎಲೆಕ್ಷನ್ ನಿಲ್ತಾ ಇದ್ದಾಳಣ್ಣ. ಪಕ್ಷದಿಂದ ಟಿಕೆಟ್ ಕೊಡೋಕೆ ಅಧ್ಯಕ್ಷರು ಕೂಡ ಒಪ್ಕೊಬಿಟ್ಟಿದಾರಣ್ಣ. ನಮ್ಗೆ ಯಾರಿಗೂ ಮನ್ಸಿಲ್ಲ ಅಣ್ಣ. ನಿಮ್ ತಾಯಿ ಇದ್ದಿದ್ರೆ ಖಂಡಿತ ರಾಧಾ ನಿಲ್ಲಕ್ ಆಗ್ತಿರ್ಲಿಲ್ಲ ಅಣ್ಣ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಕಾಲ ಇಲ್ಲ ಅಣ್ಣ. ನೀವು ಸ್ವಲ್ಪ ಓದ್ಕೊಂಡಿದ್ದಿದ್ರೆ ನಿಮ್ಮ ತಾಯಿ ಸ್ಥಾನ ನೀವೇ ಉಳಿಸ್ಕೋಬೋದಾಗಿತ್ತು. ನಾನು ಹಿಂಗಂದೆ ಅಂತ ಬೇಜಾರಾಗ್ಬಿಡಿ ಅಣ್ಣ, ನಾವು ಬರ್ತೀವಿ ಅಣ್ಣ.